ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮಹಾಶಿವರಾತ್ರಿ ವ್ರತ ಮಾಡ್ತಾ ಇದ್ದೀರಾ? ನಿಮ್ ಕೈಯಿಂದ ಮಹಾಪಾಪ ಆಗೋ ಮುನ್ನ ಈ ವಿಡಿಯೋ ನೋಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಿಂದೂಗಳ ಆಚರಣೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ವಿಶೇಷ ಸ್ಥಾನವಿದೆ. ಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನ ಆಚರಣೆ ಮಾಡೋದ್ರಿಂದ ದುಃಖಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುತ್ತೆ ಹಾಗೂ ಶಿವನ ಪ್ರೀತಿಗೆ ಪಾತ್ರರಾಗ್ತಾರೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಶಿವರಾತ್ರಿಯಂದು ಭಕ್ತಿ ಭಾವದಿಂದ ಶಿವನನ್ನ ಶುದ್ಧ ಮನಸ್ಸಿನಿಂದ ಉಪವಾಸ ಹಾಗೂ ಜಾಗರಣೆಯ ಮೂಲಕ ಭಕ್ತರು ಮನಸ್ಸಿನಲ್ಲಿರುವ ಇಚ್ಛೆಗಳನ್ನ ಶಿವನ ಮುಂದೆ ಒಂದೊಂದಾಗಿ ಇಡೋದುಂಟು. ಶಾಸ್ತ್ರಗಳಲ್ಲೂ ಮಹಾಶಿವರಾತ್ರಿಯ ಆಚರಣೆಯ ಬಗ್ಗೆ ವಿಶೇಷ ಉಲ್ಲೇಖ ಆಗಿರೋದನ್ನು ನಾವು ನೋಡಬಹುದು. ಇದರ ಹೊರತಾಗಿ ಇದೇ ಶಾಸ್ತ್ರಗಳಲ್ಲಿ ಮಹಾಶಿವರಾತ್ರಿಯನ್ನ ಕೆಲವರು ಆಚರಣೆ ಮಾಡಲೇಬಾರದು ಅಂತಾನೂ ಹೇಳಲಾಗಿದೆ. ಈ ವಿಷಯ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ನಿಮಗೂ ಈ ವಿಚಾರ ಗೊತ್ತಿಲ್ಲದೆ ಇರಬಹುದು. ಆದ್ರಿಂದ ಈ ವಿಡಿಯೋದಲ್ಲಿ ಯಾರ್ಯಾರು ಈ ಕಠಿಣ ವ್ರತವನ್ನ ಮಾಡಬಾರದು ಅನ್ನೋದನ್ನ ನಾವಿವತ್ತು ನಿಮಗೆ ತಿಳಿಸ್ತಾ ಇದ್ದೀವಿ. ಆದ್ರಿಂದ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ, ಹಾಗೂ ಇಲ್ಲಿ ಯಾರ್ಯಾರು ಆಚರಿಸಬಾರದು ಅಂತ ಹೇಳಲಾಗಿದೆಯೋ ಅವರಿಗೆ ಈ ವ್ರತವನ್ನ ಆಚರಣೆ ಮಾಡಬೇಡಿ ಅಂತ ಸೂಕ್ಷ್ಮವಾಗಿ ಅವರಿಗೂ ತಿಳಿಸ್ಬೇಡಿ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಒಂದು ಶಿವರಾತ್ರಿ ವ್ರತವನ್ನ ಆಚರಿಸಿದ್ರೆ 1000 ಏಕಾದಶಿ ವ್ರತಗಳು ಆಚರಿಸಿದಷ್ಟು ಫಲಗಳು ಹಾಗೂ ಕಾಶಿಯಲ್ಲಿ ಮುಕ್ತಿ ಪಡೆದ ಪುಣ್ಯ ಫಲಗಳು ಸಿಗುತ್ತೆ ಅಂತ ಶಿವಪುರಾಣದಲ್ಲಿ ಹೇಳಲಾಗಿದೆ. ಹಾಗೆಯೇ ಶಿವರಾತ್ರಿಯಂದು ಮುಕ್ಕಣ್ಣನನ್ನ ಪೂಜಿಸಿ ಜಾಗರಣೆ ಮಾಡೋದಕ್ಕೂ ಕೂಡ ಅರ್ಥ ಇದೆ. ಮಧ್ಯರಾತ್ರಿಯಲ್ಲಿ ಶಿವನಿಗೂ ಪಾರ್ವತಿಗೂ ಕಲ್ಯಾಣವಾಯಿತು. ಈ ವಿವಾಹಕ್ಕೆ 3 ಲೋಕಗಳು ಅಂದು ಜಾಗರಣೆ ಮಾಡಿರುತ್ತವೆ. ಈ ಕಾರಣದಿಂದ ಅಂದು ನಿದ್ರೆ ಮಾಡದೆ ಶಿವರಾತ್ರಿ ಜಾಗರಣೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಇದಲ್ಲದೆ ವರ್ಷಕಾಲ ನಮ್ಮನ್ನು ಕಾಯುವ ಶಿವನಿಗೆ ಒಂದು ದಿನವಾದರೂ ಆತನನ್ನ ನಾವು ಕಾಯಬೇಕು. ಶಿವರಾತ್ರಿಯಂದು ಶಿವನು ಭಕ್ತರನ್ನು ಹರಿಸೋದಕ್ಕಾಗಿ ಕೈಲಾಸ ಲೋಕದಿಂದ ಭೂಲೋಕಕ್ಕೆ ಬರೋದ್ರಿಂದ ಆತನನ್ನ ಭಕ್ತಿ ಭಾವದಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕು ಅಂತಾನು ಹೇಳಲಾಗುತ್ತೆ. ವಿಶ್ವನಾಥನನ್ನ ಪೂಜಿಸೋದು ಅಂತಂದ್ರೆ ದೊಡ್ಡವರಿಂದ ಹಿಡಿದು ಚಿಕ್ಕೋರ್ಗೂ ಕೂಡ ಬಲು ಇಷ್ಟ. ತುಂಬಾ ಸರಳವಾದ ಪೂಜೆಯನ್ನೂ ಸ್ವೀಕರಿಸುವ ಈ ಭೋಲೆನಾಥನ ಕಟ್ಟುನಿಟ್ಟಿನ ಮಹಾಶಿವರಾತ್ರಿಯ ವ್ರತವನ್ನ ವರ್ಷಕ್ಕೊಮ್ಮೆ ಮಾಡಲಾಗುತ್ತೆ. ಆದ್ರೆ ಕೆಲವರು ಈ ವ್ರತವನ್ನ ಅಪ್ಪಿತಪ್ಪಿಯೂ ಮಾಡ್ಕೊಡ್ದು. ಅದು ಘೋರ ಪಾಪ ಆದಂತೆ. ಅಲ್ಲದೆ ಹಾಗೆ ಮಾಡಿದ್ದೇ ಆದಲ್ಲಿ ಅಂಥವರು ಶಿವನ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಇದರ ಪರಿಣಾಮ ವರ ಕೊಡಬೇಕಾದ ಶಿವನೇ ನಿಮ್ಮನ್ನ ತನ್ನಿಂದ ಶಾಶ್ವತವಾಗಿ ದೂರ ಇಟ್ಟುಬಿಡ್ತಾನೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಈ ಮಹಾಶಿವರಾತ್ರಿಯ ವ್ರತವನ್ನ ಯಾರ್ಯಾರು ಆಚರಿಸಲೇಬಾರದು ಅಂತ ಹೇಳಿದ್ರೆ, ಗಂಡನಿಂದ ದೂರ ಆದ ಹೆಂಡತಿ ಹಾಗೂ ಹೆಂಡತಿಯಿಂದ ದೂರ ಆಗಿರುವ ಗಂಡ ಮಹಾಶಿವರಾತ್ರಿಯಂದು ಉಪವಾಸ ಮಾಡೋದಾಗ್ಲಿ ಜಾಗರಣೆ ಮಾಡೋದಾಗ್ಲಿ ಮಾಡಬಾರದು. ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜ. ಮಹಾಶಿವರಾತ್ರಿಯ ದಿನದಂದು ಶಿವ ಮತ್ತು ಪಾರ್ವತಿ ಇಬ್ರು ಒಂದಾಗಿದ್ದ ದಿನ ಅಂತಾನೂ ಹೇಳಲಾಗುತ್ತೆ. ಇದು ಪ್ರೀತಿ ಪ್ರೇಮದ ಪ್ರತೀಕವಾಗಿರುವಂಥ ದಿನ. ಈ ದಿನದಂದು ಗಂಡ ಹೆಂಡತಿ ಇಬ್ರು ಕೂಡ ಆಚರಿಸಬೇಕು. ಇದರಲ್ಲಿ ಒಬ್ರು ಕಂಡ್ರೆ ಇನ್ನೊಬ್ರು ಆಗದೆ ಇರೋರು, ಡಿವೋರ್ಸ್ ಪಡೆದು ದೂರ ಆಗಿದ್ದವರಿದ್ರೆ ಈ ವ್ರತವನ್ನ ಮಾಡಬೇಡಿ. ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆದ್ರೆ ವ್ರತವನ್ನ ಆಚರಿಸಬೇಡಿ. ಇದರಿಂದ ಮಹಾದೇವನಿಗೆ ಅವಮಾನ ಮಾಡಿದಂತೆ. ಆದ್ರಿಂದ ಈ ಕಟ್ಟುನಿಟ್ಟಿನ ವ್ರತವನ್ನ ಯಾವ ಕಾರಣಕ್ಕೂ ಆಚರಿಸುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೆಲ ಕಡೆಗಳಲ್ಲಿ ಮದುವೆ ಸಂದರ್ಭದಲ್ಲಿ ಅಗ್ನಿಯ 7 ಸುತ್ತುಗಳನ್ನು ಹಾಕೋ ಸಂಪ್ರದಾಯ ಇದೆ. ಇನ್ನೂ ಕೆಲವು ಕಡೆಗಳಲ್ಲಿ ಈ ಸಂಪ್ರದಾಯವೇ ಇಲ್ಲ. ಕೆಲವರು ಕೋರ್ಟ್ ಮ್ಯಾರೇಜ್ ಆಗಿ ಸತಿಪತಿಗಳಾಗಿರ್ತಾರೆ. ಇಂಥವರು ಕೂಡ ಈ ವ್ರತವನ್ನ ಮಾಡೋ ಹಾಗಿಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಅಗ್ನಿಯ 7 ಸುತ್ತು ಹಾಕದೇ ಇದ್ರೆ ಆ ವಿವಾಹ ಅಪೂರ್ಣ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಯಾರೂ ನಂಬೋದೇ ಇಲ್ಲ.
ಆದರೂ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಇಂಥವರು ಈ ವ್ರತವನ್ನ ಆಚರಣೆ ಮಾಡಲೇಬಾರದು. ನೀವು ಇಲ್ಲ ನಿಮ್ಮ ಪರಿಚಯದವರು ಯಾರಾದರೂ ಈ ತಪ್ಪನ್ನ ಮಾಡಿದ್ದೇ ಆದಲ್ಲಿ ಅವರಿಗೂ ಈ ವ್ರತವನ್ನ ಮಾಡದಂತೆ ತಿಳಿಸಿ. ಮಹಾಶಿವರಾತ್ರಿಯ ಸಮಯದಲ್ಲಿ ವ್ರತವನ್ನ ಪಾಲಿಸುವವರು ದೈಹಿಕವಾಗಿ ಮಾತ್ರ ಅಲ್ಲ, ಮನಸ್ಸಿನಿಂದಲೂ ಪರಿಶುದ್ಧವಾಗಿರಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶಿವನಾಮ ಸ್ಮರಣೆ ಮಾಡುವಾಗ ನಿಮ್ಮ ದೇಹದ ಜೊತೆಗೆ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧ ಆಗಿರಬೇಕು. ಮನಸ್ಸಿನಲ್ಲಿ ಇಲ್ಲಸಲ್ಲದ ವಿಚಾರಗಳನ್ನ ಮಾಡಿಕೊಂಡು ಕೆಟ್ಟ ಕೆಟ್ಟ ವಿಷಯಗಳನ್ನ ಅನಗತ್ಯವಾಗಿ ಯೋಚನೆ ಮಾಡ್ಕೊಳ್ತಾ ಶಿವನಾಮ ಸ್ಮರಿಸಿದ್ರೆ ಅದು ಯಾವುದೂ ಕೂಡ ಶಿವನ ಕಿವಿಗೆ ಬೀಳೋದೇ ಇಲ್ಲ. ನೀವು ಮಾಡಿದ್ದೆಲ್ಲವೂ ವ್ಯರ್ಥ ಆಗೋಗ್ಬಿಡುತ್ತೆ. ಆದ್ರಿಂದ ಮನಸ್ಸನ್ನ ಶಾಂತವಾಗಿಟ್ಕೊಂಡು ಶಿವನನ್ನ ಧ್ಯಾನ ಮಾಡಿ. ಆಗ ನೋಡಿ, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯಂತೂ ಬಂದೇ ಬರೋದಲ್ಲದೆ ಇರುವ ಕಷ್ಟಗಳೆಲ್ಲವೂ ಶಾಶ್ವತವಾಗಿ ದೂರ ಆಗೋಗ್ಬಿಡುತ್ತೆ. ಮದುವೆಯಾಗದೇ ಇರುವಂತಹ ಯುವತಿಯರು ಶಿವಲಿಂಗವನ್ನ ಸ್ಪರ್ಶಿಸಬಾರದು. ಪೂಜೆ ಮಾಡೋದಿದ್ರೂ ದೂರದಿಂದಲೇ ಮಾಡಿ ಮುಗಿಸ್ಬೇಕು. ಇವರು ಶಿವನಿಗೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ದೇ ಆದಲ್ಲಿ ಇವರು ಇಷ್ಟಪಡುವ ವರ ಇವರಿಗೆ ಸಿಗ್ತಾರೆ. ಅಷ್ಟೇ ಅಲ್ಲ, ಇವರು ಮದುವೆಯಾಗಿ ಹೋಗೋ ಮನೆಯು ಫಲವತ್ತಾಗಿರುತ್ತೆ. ಆದ್ರಿಂದ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಸ್ಪರ್ಶ ಮಾಡದೆ ಪೂಜಿಸಿ. ಇದು ಯುವಕರಿಗೂ ಅನ್ವಯ ಆಗುತ್ತೆ. ಮದುವೆನೇ ಆಗಿಲ್ಲ ಅಂತ ಯೋಚಿಸುವವರು ಈ ಮಾತನ್ನ ಮರೆಯದಿರಿ. ಕೆಲವರು ಮಹಿಳೆಯರನ್ನ ಹೀಯಾಳಿಸೋದು, ಹೊಡೆಯೋದು, ಅವಾಚ್ಯ ಶಬ್ದದಿಂದ ನಿಂದಿಸೋದು, ನೋಯಿಸೋದು ಮಾಡ್ತಾರೆ. ಇಂಥವರು ಈ ವ್ರತವನ್ನ ಮಾಡೋ ಅವಶ್ಯಕತೆಯೇ ಇಲ್ಲ. ಇದನ್ನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೂ ಮನಸ್ಸಿನಿಂದ ಕೆಟ್ಟ ಆಲೋಚನೆ ಉಳ್ಳವರು ಶಿವನ ಕೃಪಾ ಕಟಾಕ್ಷೆಗೆ ಹೇಗೆ ಪಾತ್ರರಾಗೋದಕ್ಕೆ ಸಾಧ್ಯ? ಇವರೆಲ್ಲ ಶಿವನನ್ನ ಅಷ್ಟೇ ಅಲ್ಲ, ಯಾವ ದೇವರಿಗೂ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಮಾಡಿದ ತಪ್ಪಿನ ಅರಿವು ಆಗಿದ್ದೇ ಆದಲ್ಲಿ ಮೊದಲು ಕ್ಷಮೆಯನ್ನ ಕೇಳಿ ಮನಸ್ಸನ್ನ ಪರಿಶುದ್ಧವಾಗಿಟ್ಕೊಂಡು ಈ ವ್ರತವನ್ನ ಆಚರಣೆ ಮಾಡಿ. ಅನಾರೋಗ್ಯದ ಸಮಸ್ಯೆ ಇದ್ದವರು ಕೂಡ ಉಪವಾಸ ಮಾಡೋದಾಗ್ಲಿ ಇಲ್ಲ ಜಾಗರಣೆ ಮಾಡೋದು ಮಾಡಬೇಡಿ. ಈ ದಿನಗಳಲ್ಲಿ ಮಾಂಸಾಹಾರವನ್ನು ಕೂಡ ಮಾಡಬಾರದು. ಒಂದೊಂದು ಕ್ಷಣವೂ ಶಿವನಿಗೆ ಅರ್ಪಿಸಿ. ಶಿವನಾಮ, ಶಿವನ ಧ್ಯಾನದಲ್ಲೇ ಇಡೀ ದಿನ ಮೀಸಲಾಗಿಡಿ. ಆಗ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ. ಆ ಅನುಭವ ನಿಮಗೂ ಆಗೇ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಮಹಾಶಿವರಾತ್ರಿ ವ್ರತ ಮಾಡ್ತಾ ಇದ್ದೀರಾ? ನಿಮ್ಮ ಕೈಯಿಂದ ಮಹಾಪಾಪ ಆಗೋ ಮುನ್ನ ಈ ವಿಡಿಯೋ ನೋಡಿ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.